ನಮಸ್ಕಾರ. ಇದು ವಾಯ್ಸ್ ಆಫ್ ವಿಜಯನಗರ. ಕನ್ನಡ ರಂಗಭೂಮಿಯ ಇತಿಹಾಸದಲ್ಲಿ ಹೂವಿನ ಹಡಗಲಿಗೆ ವಿಶಿಷ್ಟ ಸ್ಥಾನವಿದೆ. ಇದೀಗ 15 ವರ್ಷಗಳ ನಂತರ ಮತ್ತೊಮ್ಮೆ ಪಟ್ಟಣದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಮಹತ್ವದ ಸಾಂಸ್ಕೃತಿಕ ಕಾರ್ಯಕ್ರಮದ ಕುರಿತು ರಂಗಭಾರತಿಯ ಅಧ್ಯಕ್ಷರಾದ ಶ್ರೀಮತಿ ಎಂಪಿ ಸುಮಾ ವಿಜಯ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಸವಿವರವಾದ ಮಾಹಿತಿ ನೀಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಕರ್ನಾಟಕ ನಾಟಕ ಅಕಾಡೆಮಿ ಮತ್ತು ಹೂವಿನ ಹಡಗಲಿಯ ರಂಗಭಾರತಿ ಸಹಯೋಗದಲ್ಲಿ 2025-26ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವು ಇದೇ ಮಾರ್ಚ್ 22 ಭಾನುವಾರ ಸಂಜೆ 4:30ಕ್ಕೆ ರಂಗಭಾರತಿ ಸಭಾಂಗಣದಲ್ಲಿ ಆಯೋಜನೆಯಾಗಿದೆ. ಸಮಾರಂಭದಲ್ಲಿ 26 ವಾರ್ಷಿಕ ಪ್ರಶಸ್ತಿಗಳು ಹಾಗೂ 7 ದತ್ತಿ ಪುರಸ್ಕಾರಗಳನ್ನು ವಿತರಿಸಲಾಗುವುದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶ್ರೀ ಶಿವರಾಜ್ ಎಸ್ ತಂಗಡಗಿ ಅವರು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಹೂವಿನ ಹಡಗಲಿ ಶಾಸಕರಾದ ಶ್ರೀ ಎಲ್ ಕೃಷ್ಣನಾಯ್ಕ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹೂವಿನ ಹಡಗಲಿ ರಂಗಭಾರತಿ ರಂಗಮಂದಿರದಲ್ಲಿ ಈ ವರ್ಷ ಮಾರ್ಚ್ 22ನೇ ತಾರೀಕು ಭಾನುವಾರದಂದು ನಾಟಕ ಅಕಾಡೆಮಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ತಾವೆಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ಕೇಳ್ಕೋತಾ, ಹಾಗೆ ಆ ಕಾರ್ಯಕ್ರಮ ನಾಟಕ ಅಕಾಡೆಮಿಯವರು ಮಾಡ್ತಾ ಇರೋದ್ರಿಂದ ಅವರು ನಮ್ಮ ಸಚಿವರಾದ ಶ್ರೀ ಶಿವರಾಜ್ ತಂಗಡಿಗೆ ಅವ್ರನ್ನ ಮತ್ತು ನಮ್ಮ MLA ಅವರು ಕೃಷ್ಣನಾಯ್ಕ ಅವ್ರನ್ನ, ನಮ್ಮ MP ತುಕಾರಾಮ್ ಸರ್ ಅವ್ರನ್ನ, ಹಾಗೆ CM ಅವರ ಮಾಧ್ಯಮ ಸಲಹೆಗಾರರಾದ ಪ್ರಭಾಕರ್ ಅವ್ರನ್ನ ಇವ್ರನ್ನೆಲ್ಲ ಇನ್ವೈಟ್ ಮಾಡ್ತಾಯಿದ್ದಾರೆ. ಹಾಗೆ 33 ಪ್ರಶಸ್ತಿಗಳನ್ನ ಕೊಡ್ತಾಯಿದ್ದಾರೆ. 26 ಈ ವರ್ಷದ ಪ್ರಶಸ್ತಿ ಪ್ರದಾನ ನಾಟಕ ಅಕಾಡೆಮಿಯಿಂದ ಮತ್ತು 7 ದತ್ತಿ ಕಾರ್ಯಕ್ರಮದ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ರಂಗಭಾರತಿಯ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಾಟಕ ಅಕಾಡೆಮಿಯವರು ಮಾರ್ಚ್ 22 ಭಾನುವಾರ ಇದೇ ನಮ್ಮ ರಂಗಭಾರತಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದಾರೆ. ತಾವೆಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸುಮಾ ವಿಜಯ್ ಅವರು ರಂಗಭೂಮಿಯ ಹಿರಿಯ ಚೇತನ MP ಪ್ರಕಾಶ್ ಅವರ ತವರು ನೆಲದಲ್ಲಿ ಇಂಥದ್ದೊಂದು ದೊಡ್ಡ ಸಮಾರಂಭ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ರಂಗಭಾರತಿ ರಂಗಮಂದಿರದಲ್ಲಿ 22ನೇ ತಾರೀಕು ಭಾನುವಾರದಂದು ಸಂಜೆಗೆ 4:15ಗೆ ನಡೀತಾ ಇದೆ. ನಮ್ಮದೊಂದು ಪರಂಪರೆ, ರಂಗಭಾರತಿ ಪರಂಪರೆ ಏನಂದರೆ ಈಗಾಗಲೇ ಇಂತಹ 2 ಪ್ರಶಸ್ತಿ ಪ್ರದಾನ ಸಮಾರಂಭಗಳನ್ನು ನಾವು ಮಾಡಿದ್ದೇವೆ ಮುಂಚೆ. ಆ 2 ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡುವಾಗ ನಮ್ಮ ನೆಚ್ಚಿನ ನೇತಾರರಾದಂಥ MP ಪ್ರಕಾಶ್ ಅವರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಜರುಗಿತ್ತು. ಅಷ್ಟೇ ವೈಭವದಿಂದ, ಅಷ್ಟೇ ಜನಸಂಖ್ಯೆಯೊಂದಿಗೆ ಈ 3ನೇ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ನಡಿಬೇಕು ಅನ್ನುವಂಥದ್ದು ನಮ್ಮ ಆಶೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾ ಪ್ರೇಮಿಗಳು, ಕಲಾಭಿಷಕ್ತರು, ನಾಟಕ ಪ್ರೇಮಿಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು, ನಾಟಕ ಅಕಾಡೆಮಿಯ ಕಾರ್ಯಕ್ರಮವಾದರೂ ಕೂಡ ನಾಟಕ ಅಕಾಡೆಮಿ, ಕನ್ನಡ ಸಂಸ್ಕೃತಿ ಇಲಾಖೆ ಜೊತೆಗೆ ನಮ್ಮ ರಂಗಭಾರತಿಯ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇರೋದರಿಂದ ಹೆಚ್ಚಿನ ಪ್ರಚಾರವಾಗಿ ಬಹಳ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಕಲಾಭಿಮಾನಿಗಳು ಪಾಲ್ಗೊಳ್ಳುವಂತೆ ಆಗಬೇಕು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಕೂಡ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತೇನೆ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸದ ತುಕಾರಾಮ್, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ. ಸಂಜೆ ಗೀತಗಾಯನ ಮತ್ತು ಜಾನಪದ ಕಲಾ ಪ್ರದರ್ಶನಗಳು ಪ್ರೇಕ್ಷಕರನ್ನು ರಂಜಿಸಲಿವೆ. ಸಾರ್ವಜನಿಕರು ಮತ್ತು ರಂಗಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅವರು ಇದೇ ಸಂದರ್ಭದಲ್ಲಿ ಕೋರಿದ್ದಾರೆ. ವರದಿ ಶಿವರಾಜ್ ಪಾಟೀಲ್, ವಾಯ್ಸ್ ಆಫ್ ವಿಜಯನಗರ, ಹೂವಿನ ಹಡಗಲಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.